ಇವತ್ತು ನಮ್ಮ ಕೋರ್ಟ್ಗಳಲ್ಲಿ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತೇವೆ. ನಾವು ಸೋಲ್ತೇವೆ ಅಂತ ಗೊತ್ತಿದ್ರೂ ಕೂಡ ಕಾಲ ಕಳಿಬೇಕನ್ನೋ ಒಂದೇ ಕಾರಣಕ್ಕಾಗಿ ಅಪೀಲ್ ಆಗ್ತಾ ಹೋಗ್ತಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಪದ್ಧತಿ. ಮೊದಲು ಟ್ರಯಲ್ ಕೋರ್ಟು, ಫಸ್ಟ್ ಅಪೀಲು, ಸೆಕೆಂಡ್ ಅಪೀಲು, ಹೈಕೋರ್ಟು, ಸುಪ್ರೀಂ ಕೋರ್ಟು. ಇದರಿಂದ ಮೇಲೆ ಹೋಗೋಕ್ಕೆ ದಾರಿ ಇದೆ. ಅಮೆರಿಕದಲ್ಲಿ ಎರಡು ಕೋರ್ಟು. ಒಂದು ಕೋರ್ಟಲ್ಲಿ ಸೋತ್ರೆ ಎರಡನೇ ಕೋರ್ಟಿಗೆ ಹೋದರೆ ಅಲ್ಲೂ ಸೋತ್ರೆ ಆ ಸೋತವನ ಮೇಲೆ ಹೆವಿ ಫೈನ್ ಹಾಕ್ತಾರೆ. ಯಾಕಂದರೆ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಇರಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ. ಹಿಂದೆ ನೋಡ್ರಿ, ನಮ್ಮ ಹಿರಿಯರ ಕಾಲದಲ್ಲಿ ಮರದ ಅಡಿಯಲ್ಲಿ ಕೂತ್ಕೊಂಡು ಊರಿನ ಒಬ್ಬ ಪ್ರಜೆ ತೀರ್ಪು ಕೊಡ್ತಾ ಇದ್ದ. ಆಮೇಲೆ ಅಪೀಲೇ ಇರ್ತಾ ಇರಲಿಲ್ಲಲ್ಲ, ಜನರು ನಂಬ್ತಾ ಇದ್ರಲ್ಲ ಆತನನ್ನು. ಅನ್ಯಾಯ ಇರ್ಬೋದು, ಆದರೂ ತೀರ್ಪು ಬಂದಿದೆ, ನಾನು ಅದಕ್ಕೆ ಮನ್ನಣೆ ಕೊಡಲೇಬೇಕು ಅನ್ನೋ ಒಂದು ಪದ್ಧತಿ ಇತ್ತು ಆವತ್ತು. ಅದೇ ರೀತಿ ನಾವು ಎರಡೇ ಕೋರ್ಟ್ ಮಾಡಿದರೆ ಇಂಥ ಲಿಟಿಗೇಷನ್ ಕಮ್ಮಿ ಆಗ್ತದೆ. ಇಂಥ ಲಿಟಿಗೇಷನ್ ಕಮ್ಮಿ ಆದರೆ ಖಂಡಿತವಾಗಿಯೂ ಪ್ರತಿ ಕೇಸು 1 ವರ್ಷದೊಳಗೆ ಮುಗೀತದೆ.